ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಫೈಟ್ ನಡುವೆ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಗುರಮಠಕಲ್ ಪಟ್ಟಣದಲ್ಲಿ ಹಮ್ಮಿಕೊಂಡ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಸಮಾರಂಭದಲ್ಲಿ ಶಾಸಕ ಶರಣಗೌಡ ಕಂದಕೂರು ಮಾತನಾಡಿದ್ದು, ಸಿಎಂ ಡಿಸಿಎಂ ಸಚಿವರ ನಡುವೆ ಸಂಘರ್ಷ ನಡೆದಿದೆ ಎಂದು ಆಶ್ಚರ್ಯಕರ ಹೇಳಿಕೆ ನೀಡಿದ್ದಾರೆ. ನವೆಂಬರ್ 1 ಚೇಂಜ್ ಆಗ್ತದೋ, ನವೆಂಬರ್ 2 ಚೇಂಜ್ ಆಗ್ತದೋ ಅಥವಾ ಸರ್ಕಾರನೇ ಚೇಂಜ್ ಆಗ್ತದೋ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ 2025 ಡಿಸೆಂಬರ್ ಮುಗಿಯಿತು, 2026ಕ್ಕೆ ಏನೋ ಆಗ್ತದೆ ಅಂತಾರೆ, ಗೊತ್ತಿಲ್ಲ ಎಂದು ಮಾತನಾಡಿದ್ದಾರೆ. ಒಂದು ಸರ್ಕಾರ 2025 ಜನವರಿ ಮುಗಿತು, ಡಿಸೆಂಬರ್ ಮುಗಿತು, ಅಂತರ ಗೊತ್ತಿಲ್ಲ. 2026ಕ್ಕೆ ಏನೋ ಆಗ್ತದಂತ ಅಂತಾರ. ನನ್ಗೇನು ವಿಶ್ವಾಸ ಇಲ್ಲ, ಆಗ್ಬಾರ್ದು, ಇರ್ಬೇಕು ಈ ಸರ್ಕಾರ. ನನ್ನ ಅಭಿಪ್ರಾಯಕ್ಕೆ ಸಂಪೂರ್ಣವಾಗಿ 2.5 ವರ್ಷ ಅವರು ಆಡಳಿತನ ಮುಗಿಸಿದ ಮೇಲೆ ನಾವು ಬಿಜೆಪಿ ಜೆಡಿಎಸ್ ದವರು ಒಂದು ದೊಡ್ಡ ಪ್ರಮಾಣದಲ್ಲಿ ಮ್ಯಾಂಡೇಟ್ ಆಗಿ ಬರಬೇಕೆಂಬ ನನ್ನ ವೈಯಕ್ತಿಕ ವಿಚಾರ ಇದೆ. ಆದರೆ ಮತ್ತಿನ್ನೇನೋ ರಾಜಕೀಯದ್ದು ಸ್ಥಿತ್ಯಾಂತರ ಬಗ್ಗೆ ನಮ್ಮ ನಾಯಕರು ಹೇಳಿರ್ತಕ್ಕಂಥದ್ದಿದೆ. ಮೊನ್ನೆ 25 ವರ್ಷದ್ದು ನಮ್ಮ ಪಕ್ಷದ್ದು ಕಾರ್ಯಕ್ರಮದಲ್ಲಿದೆ. ಮತ್ತು ಈ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಸಂಘರ್ಷ ಬೇರೆ ನಡೆದದ. ಏನು ನಂಬರ್ 1 ಚೇಂಜ್ ಆಗ್ತದೋ, ನಂಬರ್ 2 ಚೇಂಜ್ ಆಗ್ತದೋ, ಗೌರ್ಮೆಂಟೇ ಚೇಂಜ್ ಆಗ್ತದೋ ಗೊತ್ತಿಲ್ಲ. ಆದ್ರೆ ಏನೇ ಆದರೂ ಸಹ ಆ ಥರದ್ದು ಏನಾದರೂ ಸರ್ಕಾರಗಳ ಬದಲಾವಣೆ ಆದರೆ ಆಗ್ಬಾರ್ದಂತ ನಾನು ಅಂತೀನಿ. ಒಂದು ವೇಳೆ ಏನಾದ್ರೆ 224 ಕ್ಷೇತ್ರದಾಗ ಎಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿ ಒಳ್ಳೇದಾಗ್ತದೆ ಇಲ್ಲ ಗೊತ್ತಿಲ್ಲ, ಗುರುಮಿಟ್ಕಲ್ಗೆ ಮಾತ್ರ ಒಳ್ಳೇದಾಗ್ತದೆ. ಇದೊಂದು ಏನಂದ್ರೆ ಅದ್ರ ಒಂದು ಸರ್ಕಾರ 2025 ಜನವರಿ ಮುಗಿತು, ಡಿಸೆಂಬರ್ ಮುಗಿತು, ಅಂತರ ಗೊತ್ತಿಲ್ಲ. 2026ಕ್ಕೆ ಏನೋ ಆಗ್ತದಂತ ಅಂತಾರ. ನನ್ಗೇನು ವಿಶ್ವಾಸ ಇಲ್ಲ, ಆಗ್ಬಾರ್ದು, ಇರ್ಬೇಕು ಈ ಸರ್ಕಾರ. ನನ್ನ ಅಭಿಪ್ರಾಯಕ್ಕೆ ಸಂಪೂರ್ಣವಾಗಿ 2.5 ವರ್ಷ ಅವರು ಆಡಳಿತನ ಮುಗಿಸಿದ ಮೇಲೆ ನಾವು ಬಿಜೆಪಿ ಜೆಡಿಎಸ್ ದವರು ಒಂದು ದೊಡ್ಡ ಪ್ರಮಾಣದಲ್ಲಿ ಮ್ಯಾಂಡೇಟ್ ಆಗಿ ಬರಬೇಕೆಂಬ ನನ್ನ ವೈಯಕ್ತಿಕ ವಿಚಾರ ಇದೆ. ಆದರೆ ಮತ್ತಿನ್ನೇನೋ ರಾಜಕೀಯದ್ದು ಸ್ಥಿತ್ಯಾಂತರ ಬಗ್ಗೆ ನಮ್ಮ ನಾಯಕರು ಹೇಳಿರ್ತಕ್ಕಂಥದ್ದಿದೆ. ಮೊನ್ನೆ 25 ವರ್ಷದ್ದು ನಮ್ಮ ಪಕ್ಷದ್ದು ಕಾರ್ಯಕ್ರಮದಲ್ಲಿದೆ. ಮತ್ತು ಈ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಸಂಘರ್ಷ ಬೇರೆ ನಡೆದದ. ಏನು ನಂಬರ್ 1 ಚೇಂಜ್ ಆಗ್ತದೋ, ನಂಬರ್ 2 ಚೇಂಜ್ ಆಗ್ತದೋ, ಗೌರ್ಮೆಂಟೇ ಚೇಂಜ್ ಆಗ್ತದೋ